ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಂತು, ಸ್ವಲ್ಪ ವಿವೇಕ ಇಟ್ಕೊಂಡು ಮಾತಾಡೋ. ಹಾಗೆಲ್ಲ ಮಾತಾಡಿದ್ರೆ ಮಗು ಮನಸ್ಸಿಗೆ ನೋವಾಗಲ್ಲ. ಮಕ್ಕಳು ಚಿಕ್ಕವ್ರು ಇರ್ಬೋದು, ಎಲ್ಲ ಅರ್ಥ ಆಗುತ್ತೆ. ಅರ್ಥ ಆಗಲಿ ಅಂತಾನೆ ಹೇಳ್ತಿರೋದು. ನಮ್ಮ ಪಾಡು ಕಾಣುವಷ್ಟರಲ್ಲಿ ದೇವರು ಕಾಣಿಸಿರ್ತಾನೆ. ಅಂಥದ್ರಲ್ಲಿ ಸಂಬಂಧ ಇಲ್ದಿರೋರಿಗೆಲ್ಲ ನಾವೆಲ್ಲಿಂದ ತಂದಾಕೋದು? ಸಂತೋಷ, ಹೇ ಕಠೋರವಾಗಿ ಮಾತಾಡಬೇಡ. ನೀನು ಯಾವ ದುಡ್ಡು ಕೊಡೋದು ಬೇಡ ಬಿಡಪ್ಪ. ದುಡ್ಡು ಕೊಡ್ತೀನಿ ಅಂತ ನಾನೆಲ್ಲ ಹೇಳಿದೆ. ಇನ್ನು ಮುಂದಾದರೂ ಸಂಬಂಧ ಇಲ್ಲದೆ ಇರೋ ವಿಷಯ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ನಾವೇ ಆಯ್ಕೊಂಡು ತಿಂತಾ ಇದ್ದೀವಿ, ಇನ್ನು ಬೇರೆಯವ್ರಿಗೆಲ್ಲ ತಂದಾಕೋದು? ಇದನ್ನು ಹೇಳಿದ್ರೆ ನಾನು ಕೆಟ್ಟವನಾಗ್ಬಿಡ್ತೀನಿ ಅಲ್ವಾ? ಇವಳು ಮನೇಲಿ ಇದ್ದಷ್ಟು ನನಗೆ ಖರ್ಚು ಜಾಸ್ತಿ. ಅದಕ್ಕೆ ಬೇರೆ ವ್ಯವಸ್ಥೆನೇ ಮಾಡಬೇಕು. ನಮ್ದು ಯಾಕೆ ತಿಂಡಿ ತಿನ್ನೋಕೆ ಬಿಡಲ್ಲ, ಏನೋ ಒಂದು ತಲೆನೋವು ಇದ್ದೇ ಇರುತ್ತೆ. ಸಂತು, ಊಟ ಬಿಟ್ಟು ಹೋಗ್ಬಾರ್ದಪ್ಪ. ಸಂತು, ಅತ್ತೆ, ನೀವು ಸರಿಯಾಗಿದ್ದೀರಾ ಅತ್ತೆ. ಹೋಗಿ ಹೋಗಿ ಇಂಥವ್ರ ಹತ್ರ ಯಾಕೆ ದುಡ್ಡು ಕೇಳಬೇಕು ಹೇಳಿ? ನೋಡಿ ಅವ್ರನ್ನ, ದೇಹ ಬೆಳೆದಿದೆಯೋ ಹೊರತು ಬುದ್ಧಿ ಒಂದು ಸ್ವಲ್ಪನೂ ಬೆಳೆದಿಲ್ಲ. ಮಕ್ಕಳ ಮುಂದೆ ಹೇಗೆ ಮಾತಾಡಬೇಕು ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಇಂಥವ್ರ ಹತ್ರ ಕೇಳ್ತೀರಲ್ಲ ಅತ್ತೆ. ಇವ್ನು ಯಾಕೆ ಹೀಗೆ ಆಡ್ತಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ ವೀಣಾ. ಬಿಡು ಲಕ್ಷ್ಮಿ, ಬೇಜಾರು ಮಾಡ್ಕೋಬೇಡ. ನಾನೇನಾದರೂ ದುಡ್ಡು ಹೊಂದಿಸ್ತೀನಿ ನೋಡು. ಇನ್ಮೇಲೆ ನೀನು ಯಾರನ್ನೂ ದುಡ್ಡು ಕೇಳಕ್ಕೆ ಹೋಗ್ಬೇಡ. ಮಾವ, ನೀವಾದರೂ ಸಾಕಮ್ಮ. ಹೇಳಯ್ಯ ಗಣೇಶು. ಹೂ ಕಣಯ್ಯ, ನಾವು ಅಧಿಕಾರಕ್ಕೆ ನಾವೇ ಬಂದಿದ್ದೀವಿ ಅಂದಮೇಕೆ ಆಟ ಎಲ್ಲ ನಮ್ಮದೇ ಅಲ್ವೇ? ಆಮೇಲೆ ಶಿವರಾಮ್ ಇದ್ನಲ್ಲ, ಅವನೊಂಚೂರು ಫೋನ್ ಮಾಡಿ ಕರ್ಸು. ರೀ, ಸಿಂಚುಕ್ ಫೋನ್. ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ ಇದೆಲ್ಲ ನೀನು ಮಾಡಬೇಡ ಅಂತ. ನಿನಗೆ ಹೇಳಿ ಹೇಳಿ ನನಗೆ ಸಾಕಾಯ್ತು. ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರು ಕೆಲ್ಸಕ್ಕೆ ಹೋಗ್ತೀಯಾ, ಅಡುಗೆ ಮನೆಗೆ ಬರಬೇಡ ಅಂದ್ರು ಅಡುಗೆ ಮನೆಗೆ ಬರ್ತೀಯಾ, ಇದನ್ನೆಲ್ಲ ಮಾಡಬೇಡ ಅಂದ್ರು ಇದನ್ನು ಮಾಡ್ತೀಯಾ. ನೀನು ಏನು ಅನ್ಕೊಂಡಿದ್ಯಾ? ಅಮ್ಮೆ, ಯಾಕಮ್ಮೆ ಬೆಳಿಗ್ಗೆ ವಟ 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 ಅಂತ ಬಡ್ಕೊತಾ ಇದೆಯಲ್ಲ? ನೋಡಿ ಜನ ಏನು ಅನ್ಕೊಳಕ್ಕಿಲ್ಲ ಹೇಳೋ. ಈ ಜವರೇಗೌಡನ ಮನೆ ಹೆಣ್ಣು ಮಕ್ಕಳಿಗೆ ಮಾಡಕ್ ಬೇರೆ ಕ್ಯಾಮೆ ಇಲ್ಲ, ಯಾವಾಗೂ ಕಿತ್ತಾಡ್ತಾ ಇರ್ತಾರೆ ಅಂತ ಅನ್ಕೊಳಕ್ಕಿಲ್ವೇ? ಸುಮ್ಕೆ ನಡೆಯಮೆ ಉಳಿಕೆ. ಯಾರೆಷ್ಟೇ ಹೇಳಿದ್ರು ನನಗೆ ಸಮಾಧಾನ ಆಗಲ್ಲ. ನನ್ನ ಹೊಟ್ಟೆ ಉರಿತಾ ಇದೆ ಇಲ್ಲಿ. ನೋಡು, ನಿನ್ನ ಕೆಲಸ ನೀನು ಮಾಡ್ಕೊಂಡ್ರೆ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ನೋಡಿ, ಜನ ಮನೆ ಸೊಸೆನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ಮಾತಾಡ್ಕೊಳ್ಳೋದು ನಮ್ಗಿಷ್ಟ ಇಲ್ಲ. ಸುಮ್ಕೆ ರಮೇಶ್ ಸಾಕು. ಬಾಯ್ ಅದೇ ಅಂತ ಬಾಯ್ ಹೋದಂಗೆಲ್ಲ ಮಾತಾಡ್ಬೇಡ ನೀನು. ಸುಮ್ಕೆ ನಡಿ ಒಳಿಕೆ. ನೀವು ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಹೆಂಗಸರ ವಿಷಯ, ನನ್ನ ಮಗನ ಜೀವನ ಹಾಳಾಯ್ತಲ್ಲ ಅಂತ ನಾನು ಇಲ್ಲಿ ನೋವು ತಿಂತಾ ಇದ್ದೀನಿ, ನೀವು ನಿಮ್ದೇ ಸರಿ ಅಂತ ಮಾತಾಡ್ತಾ ಇದ್ದೀರಾ. ನೋಡು, ನೀನು ಇವಾಗ ತೆಗ್ದಿರೋ ಮರ್ಯಾದೆನೇ ಸಾಕು. ಇನ್ನೇನು ಮಾಡಬೇಡ. ದಯವಿಟ್ಟು ಒಳಗಡೆ ಹೋಗು, ಒಳಗಡೆ ಹೋಗು. ಯಾರಿಗೆಷ್ಟು ಹೇಳಿದ್ರು ಯಾರು ನನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ಎಲ್ಲರೂ ನಂದೇ ತಪ್ಪು ಅಂತಿದ್ದಾರೆ. ಯಾರಿಗೂ
ನನ್ನ ಮನಸ್ಸಿನ ನೋವೇ ಅರ್ಥ ಆಗ್ತಿಲ್ಲ. ಎಲ್ಲ ನನ್ನ ಕರ್ಮ. ಛೇ, ತೇರಿಕೆ ಈ ಹೆಂಗಸರು ಕಿತ್ತಾಡೋದು ನೋಡಿದ್ರೆ ಅವ್ರ ಕರ್ಮ ನನ್ನ ಕರ್ಮ ಅನ್ನಿಸ್ತೈತೆ. ಎಲೆಕ್ಷನ್ ಮುಂಚೆ ಎಲೆಕ್ಷನ್ ಗೆಲ್ಲೋ ಟೆನ್ಷನ್ನು, ಗೆದ್ದಾಯ್ತು ಅಂತ ಖುಷಿಯಾಗಿರೋಣ ಅಂದ್ರೆ ನಿಮ್ ಕಿತ್ತಾಡ ನೋಡ್ಕೊಂಡಿರ್ಬೇಕು ನಾವು. ಒಟ್ನಲ್ಲಿ ನಾವೇನ್ ಕರ್ಮ ಮಾಡಿದ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಯಾವಾಗ ಮುಗೀತದೋ ಈ ಕಿತ್ತಾಟ ದೇವ್ರಿಗೆ ಗೊತ್ತಪ್ಪ. ರವಿ ಇವನು ಯಾಕೆ ಬಂದಿದ್ದಾನೆ? ಏನು ಇಬ್ರು ಮುಖ ಮುಖ ನೋಡ್ತಿದ್ದೀರಾ? ಮನೆಗೆ ಬಂದವ್ರಿಗೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳೋ ಅಭ್ಯಾಸ ಇಲ್ವಾ ನಿಮಗೆ? ಹಾದಿ ಬೀದಿ ಹೋಗೋರ್ನೆಲ್ಲ ಮನೆ ಕರೆದು ಕೂರಿಸ್ಕೊಳಕ್ಕಾಗತ್ತಾ? ಇವನೊಬ್ಬ. ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ, ನನಗೇನಿಲ್ಲ, ನಿಮಗೆ ಏನೋ ಒಂದು ಹೆಲ್ಪ್ ಆಗಲಿ ಅಂತ ಬಂದಿದ್ದೀನಿ. ಇಷ್ಟ ಇಲ್ಲ ಅನಿಸುತ್ತೆ, ನಾನು ಹೊಡ್ತೀನಿ ಬಿಡಿ. ಇಲ್ಲಿ ನೋಡಿ, ಕೂತ್ಕೊಳ್ಳಿ. ಥ್ಯಾಂಕ್ಸ್. ಕೂತ್ಕೊಳ್ಳಿ. ನಮ್ಮ ಮನೆಯವರು ಬುದ್ಧಿವಂತರಾಗಿದ್ದಿದ್ರೆ ಇಂಥ ಮನೇಲಿ ಯಾಕೆ, ಇದೇ ಮನೆಯಲ್ಲೇ ಇರ್ಬೋದಿತ್ತು. ಅಲ್ಲ, ಬರೀ ಕೂರ್ಸಿದ್ರೆ ಆಯ್ತಾ? ಕುಡಿಯೋಕ್ಕೆ ಕಾಫಿ ಗೀಫಿ ಏನು ಕೊಡಲ್ವಾ? ಇವನು ಇದಕ್ಕೆ ಅಂತ ಬಂದವನು ಅನ್ಸುತ್ತೆ. ಏನಂದ್ರಿ? ಏನಿಲ್ಲ, ಬಂಗಾರಿ ಕಾಫಿ ತಂದು ಕೊಡು. ಕಾಫಿ ಜೊತೆಗೆ ಏನಾದರೂ ಕುರುಕುಲು ಕರುಮ್ ಕುರುಮ್ ಅಂತ. ಬಂಗಾರಿ, ಬಂದಿರೋ ವಿಷಯ ಹೇಳಿದ್ರೆ ಹೇಳ್ತೀನಿ, ಕಾಫಿ ಬರಲಿ, ಕುಡ್ಕೊಂಡು ಮಾತಾಡೋಣ. ಓ ಸರಿ ಸರಿ. ಸರ್ ಸಾಕಾ ಇಲ್ಲ ಇನ್ನೇನಾದ್ರು ಬೇಕಾ? ಸದ್ಯಕ್ಕೆ ಸಾಕು. ಬಂದಿರೋ ವಿಷಯ ಹೇಳ್ತೀರಾ? ಒಂದು ನಿಮಿಷ. ಚೂರು ಬಿಸಿದಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಬಂದ ವಿಷಯ ಏನು ಅಂದರೆ, ನಿಮ್ಮ ಮಗು ನಮ್ಮ ಮನೇಲಿ ಯಾಕ್ರಿ ಇರಬೇಕು? ನಾವು ಯಾಕೆ ಅದನ್ನು ಬಿಟ್ಟಿಯಾಗಿ ಸಾಕಬೇಕು? ನನಗೆ ಅಂತ ಒಬ್ಬ ಮಗ ಇದ್ದಾನೆ, ಇನ್ನು ನಾಳೆ ನನ್ನ ತಮ್ಮಂಗೂ ಮಕ್ಕಳಾಗುತ್ತೆ. ನಾವ್ಯಾಕೆ ಈ ಮಗುನ ಸಾಕಬೇಕು? ನೀವೇ ಕರ್ಕೊಂಬಂದು ಇಟ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.